ಕಾವ್ಯ ಬಲಿಯ ನಿತ್ತೊಡೆ ಮುನಿವೆಂ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜನ್ನಕವಿಯದು ವಿಶಿಷ್ಟ ಹೆಸರು. ಹೊಯ್ಸಳ ಬಲ್ಲಾಳನಿಂದ ಕವಿ ಚಕ್ರವರ್ತಿ ಎಂಬ ಅಭಿದಾನವನ್ನು ಪಡೆದ ಈತ ಹಳೇಬೀಡು ಪ್ರಾಂತದವನು. ಯಶೋಧರ ಚರಿತೆ, ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಕಾವ್ಯಗಳ ಕರ್ತೃ. ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ನ ಅಹಿಂಸಾ ತತ್ವವನ್ನು ತನ್ನ ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದ್ದಾನೆ. ಮಾರಿದತ್ತನ ಆಜ್ಞೆಯಂತೆ ತಳಾರ ಚಂಡಕರ್ಮನು ಹಿಡಿದು ತಂದ ಮಕ್ಕಳು ತಮ್ಮ ಪೂರ್ವದ ಕಥೆ ಹೇಳಿ, ನಾನೇ ಅಭಯರುಚಿ, ಈಕೆಯು ನನ್ನ ಅಕ್ಕ ಅಭಯಮತಿಯು, ಪಾಪಕರ್ಮ ಕಳೆಯಲು ಅನೇಕ ಜನ್ಮವೆತ್ತಿ ಬಂದಿದ್ದೇವೆ. ಗುರುವಾಜ್ಞೆಯಂತೆ ಭಿಕ್ಷೆಗೆ ಬರುತ್ತಿದ್ದಾಗ ಎಮ್ಮನ್ನು ಹಿಡಿದು ತಂದುದಕ್ಕಾಗಿ ಇನಿತು ಭಯವಿಲ್ಲ. ಆದರೆ ಇಲ್ಲಿ ನಿನ್ನನ್ನು ನೋಡಿ ಮುಂದಿನ ನಿನ್ನ ದುರ್ಗತಿ ನೆನೆದು ಕರುಣೆಯಿಂದ ಚಿಂತಿಸುತ್ತಿದ್ದೇವೆ. ನಾವು ಬಲಿ ಕೊಡುವ ಸಂಕಲ್ಪ ಮಾಡಿದ್ದರಿಂದಲೇ ಇಷ್ಟೆಲ್ಲಾ ಜನ್ಮವೆತ್ತಿ ದುಃಖ ಅನುಭವಿಸಿದ್ದೇವೆ. ಈ ವಿಚಾರವನ್ನು ತಿಳಿದ ಮಾರಿದತ್ತನ ಮನಸ್ಸು ಪರಿವರ್ತನೆಯಾಗುತ್ತದೆ. ಬಲಿಗಾಗಿ ತಂದಿದ್ದ ಜೀವರಾಶಿಗಳನ್ನು ಬಂಧ ಮುಕ್ತಗೊಳಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ರಾಜ್ಯ ಪದವಿಯನ್ನು ನೀಡಿ ದೀಕ್ಷೆ ಕೈಗೊಳ್ಳುತ್ತಾನೆ. ಅಹಿಂಸಾ ಪರಮೋ ಧರ್ಮಃ ಎಂಬುದು ಕವಿಯ ಆಶಯವಾಗಿದೆ. ಈ ಕಾವ್ಯಕ್ಕೆ ದನಿಯಾಗಿದ್ದಾರೆ ಮೈಸೂರಿನ ವಸಂತ ವೆಂಕಟೇಶ್. ರಾಗ ಶಂಕರಾಭರಣ. ಆನ್ ಅಭಯ ರುಚಿ ಕುಮಾರನೇ, ಈ ನೆಗಳ್ದಿದ್ದ ಅಭಯಮತಿಯುಂ ಈಯಕ್ಕನೇದಲ್ ನಾನಾ ವಿಧ ಕರ್ಮದಿಂ ಇನ್ನೇನಂ ನೀನ್ ಕೇಳ್ವೆ ಮಾರಿದತ್ತ ನೃಪೇಂದ್ರ. ನಾನು ಅಭಯರುಚಿ ಕುಮಾರನು. ಇವಳು ಪ್ರಸಿದ್ಧಳಾದ ಅಭಯಮತಿ, ನನ್ನ ಅಕ್ಕನೇ ಆಗಿದ್ದಾಳೆ. ನಾನಾ ವಿಧದ ಕರ್ಮದಿಂದ ಈ ಜನ್ಮವನ್ನು ಪಡೆದಿದ್ದೇವೆ. ಇನ್ನು ನೀನು ಏನಾದರೂ ಕೇಳುವುದಿದೆಯೇ ಮಾರಿದತ್ತ ರಾಜನೇ? ರಾಗ ಕಾನ್ನಡ. ಗುರುವುಗಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೇಗೆ, ಪಿಡಿತಂದರ್ಯಮ್ಮನ್ ಆ ದೆಸೆಗೆ ಭಯಂ ಪುರುಳಿಲ್ಲ. ನಿಂದ ಕೇಡಂ ಪರಿವೀಕ್ಷಿಸಿ ಕರುಣದಿಲ್ದೆ ತಲ್ಲಣಿಸಿದ ಪೆಂ. ಗುರುವಿನಿಂದ ಇಂದು ಅಪ್ಪಣೆ ಪಡೆದು ಭಿಕ್ಷೆಗೆ ಬರುತ್ತಿರುವಾಗ ಹಿಡಿದು ತಂದರು ನಮ್ಮನ್ನು. ಆ ಕಾರಣಕ್ಕೆ ನಮಗೆ ಭಯವು ಸ್ವಲ್ಪವೂ ಇಲ್ಲ. ನಿನ್ನ ಕೆಡುಕನ್ನು ನೋಡಿ ನಾವು ತುಂಬಾ ತಳಮಳಗೊಂಡಿದ್ದೇವೆ. ರಾಗ ಹಿಂದೋಳ. ಸಂಕಲ್ಪ ಹಿಂಸೆಯೊಂದರೊಳ್ ಆಂ ಕಂಡೆಂ ಭವದ ದುಃಖಮುಂಡಿಂ. ನೀನ್ ನಿಶಂಕತೆಯಿಂ ಇನಿತು ದೇಹಿಗಳಂ ಕೊಂದಪೇ ನರಕದೊಳ್ ನಿವಾರಣೆ ಒಡೆವೈ. ಸಂಕಲ್ಪ ಹಿಂಸೆ ಒಂದರಿಂದಲೇ ನಾವು ಬೇರೆ ಬೇರೆ ಭವದ ದುಃಖವನ್ನು ಅನುಭವಿಸಿದೆವು. ನೀನು ಇಷ್ಟೂ ಜೀವಿಗಳನ್ನು ಕೊಂದಿರುವುದರಿಂದ ಕೊಲ್ಲುವುದರಿಂದ ನಿಶ್ಶಂಕತೆಯಿಂದ ನರಕವನ್ನು ಪಡೆಯುವೆ. ರಾಗ ಮೋಹನ. ಎಂದ ನುಡಿ ನೆರೆದ ಜೀವ ಕದಂಬಂಗಳ್ಗೆ ಅಭಯಂ ಎಂಬ ಡಂಕುರದ ಒಪ್ಪಂಬಡಿಗೆ ಮಾರಿದ
മാരിദത്ത നൃപം ബില്ലും ബെരകും ಆದನುದ್ವೇಗಪರಂ. ಅಭಯರುಚಿಯ ಈ ನುಡಿಯು ಡಂಗುರದ ಶಬ್ದದಂತೆ ಅಲ್ಲಿ ನೆರೆದಿರುವ ಜೀವ ಸಮೂಹಗಳಿಗೆ ಅಭಯವನ್ನು ನೀಡಿದಂತೆ ಆಯಿತು. ಇದನ್ನು ಕೇಳಿದ ಮಾರಿದತ್ತ ಪ್ರಭು ಬೆರಗುಗೊಂಡು ಉದ್ವೇಗಕ್ಕೆ ಒಳಗಾದನು. ರಾಗ ಭೂಪಾಲಿ. ಆ ಚಂಡಮಾರಿ ಲೋಚನ ಗೋಚರತನುವಾಗಿ ಕುವರನಂ ಬಂಧಿಸಿ ನೀನ್ ಆಚಾರ್ಯನೇ ಎಂದು ಇಂತಿರೇ ಸೂಚಿಸಿದಳ್. ನೆರೆದ ಜಾತ್ರೆ ನೆರೆ ಕೇಳ್ವಿನೆಗಂ. ಆ ಕ್ಷಣದಲ್ಲಿ ಚಂಡಮಾರಿಯ ಕಣ್ಣುಗಳು ಗೋಚರವಾಗಿ ಅಭಯರುಚಿಯನ್ನು ಅಭಯಮತಿಯನ್ನು ನೋಡಿ ಅವರಿಗೆ ವಂದಿಸಿ ನೀನು ನಿಜವಾಗಿಯೂ ಆಚಾರ್ಯನೇ ಎಂದು ಹೊಗಳಿ ನೆರೆದ ಜನ ಸಮೂಹವನ್ನು ಉದ್ದೇಶಿಸಿ ಹೀಗೆ ಹೇಳಿದಳು. ರಾಗ ಶಿವರಂಜನಿ. ಪ್ರಜೆಗೆಲ್ಲಂ ಜಲ ಗಂಧ ಸ್ರಜ ತಂಡುಲ ಧೂಪ ದೀಪ ಚರು ತಾಂಬೂಲ ವ್ರಜತಿಂ ಪೂಜಿಸುವುದು ಜೀವಜಾತದಿಂದ ಎನಗೆ ಬಲಿಯನಿತ್ತೊಡೆ ಮುನಿವೆಂ. ಪ್ರಜೆಗಳೆಲ್ಲರೂ ಕೇಳಿ, ಇನ್ನು ಮುಂದೆ ಜಲಗಂಧ ಸ್ರಜ ತಂಡುಲ ಧೂಪದೀಪ ಚರು ತಾಂಬೂಲಗಳಿಂದ ನನ್ನನ್ನು ಪೂಜಿಸುವುದು, ಜೀವಜಾತಗಳಿಂದ ನನಗೆ ಬಲಿಯನ್ನು ಕೊಟ್ಟರೆ ಕೋಪಿಸಿಕೊಳ್ಳುತ್ತೇನೆ. ರಾಗ ಹಿಂದೋಳ. ಎಂದು ತಿರೋಹಿತೆಯಾದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನನುಜಯನಂದನರಂ ಮಾರಿದತ್ತ ವಿಭೋ ಲಾಲಿಸಿದಂ. ಚಂಡಮಾರಿ ಹೀಗೆ ಹೇಳಿ ಮಾಯವಾದಳು. ಜಾತ್ರೆಯಲ್ಲಿ ಸೇರಿದ ಜನರು ತಂದಿರಿಸಿದ ಜೀವಿಗಳನ್ನು ಬಿಡಿಸಿಬಿಟ್ಟರು. ಜನರು ಆನಂದಗೊಂಡರು. ಮಾರಿದತ್ತನು ಆ ಇಬ್ಬರೂ ಮಕ್ಕಳನ್ನು ತನ್ನ ಅನುಜಯ ಮಕ್ಕಳೆಂದು ಪ್ರೀತಿಯಿಂದ ಅವರನ್ನು ಅಪ್ಪಿ ಮುದ್ದಾಡಿದನು. ರಾಗ ಸಿಂಧು ಭೈರವಿ. ಕುಡುಕುಡನೆ ಸುರಿವ ಕಣ್ಬನಿಯ ಒಡವಂದು ಅಶುಭಕ್ಕೆ ಮಂಗಲ ಸ್ನಾನ ಮಂದೊಡರಿಸೆ ಸೋದರ ಶಿಶುಗಳನ್ ಒಡಲೊಳ್ ಮಡಗುವಿನಂ ಅಪ್ಪಿ ಬೆಚ್ಚನೆ ಸುಯಿದಂ. ಮಾರಿದತ್ತನ ಕಣ್ಣುಗಳಿಂದ ಕಂಬನಿ ಸುರಿಯಲು ಪ್ರಾರಂಭಿಸಿತು. ಯಾವುದೋ ಅಶುಭಕ್ಕೆ ಮಂಗಳ ಸ್ನಾನವನ್ನು ಮಾಡಿಸಿದಂತೆ ಕಂಡುಬಂತು. ತನ್ನ ಸೋದರ ಶಿಶುಗಳನ್ನು ಬಿಗಿಯಾಗಿ ಅಪ್ಪಿ ಸುಖವನ್ನು, ಆನಂದವನ್ನು, ನೆಮ್ಮದಿಯನ್ನು ಹೊಂದಿದನು. ರಾಗ ಭೂಪಾಲಿ. ತಾನಂದುವರೆಗಂ ಒದವಿಸಿದ ಏನಂಗಳ್ಗೆ ಅಳ್ಗೆ ಕುಸುಮದತ್ತಂಗೆ ಧರಿತ್ರೀನಾಥ ಪದವಿಯಂ ಕೊಟ್ಟು ಆ ನರಪತಿ ಬಳಿಕ ದೀಕ್ಷೆಯಂ ಕೈಕೊಂಡಂ. ಮಾರಿದತ್ತ ಪ್ರಭು ತಾನು ಇದುವರೆಗೆ ಮಾಡಿರುವ ಎಲ್ಲ ಕೃತ್ಯಗಳಿಗೆ ನಾಚಿ ಮನ ಪರಿವರ್ತನೆಗೊಂಡು ತನ್ನ ಮಗ ಕುಸುಮದತ್ತನಿಗೆ ಭೂಮಿಯ ಪದವಿಯನ್ನು ನೀಡಿ
ಬಳಿಕ ದೀಕ್ಷೆಯನ್ನು ಕೈಗೊಂಡನು. ರಾಗ ಮಧ್ಯಮಾವತಿ. ಕೆಲಕಾಲಂ ಉಗ್ರತಪಮಂ ಸಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆಯಾಗೆ ಮಾರಿದತ್ತಂ ಕಲಿಯಂ ಮೂದಲಿಸಿದಂತೆ ದೇವನೇ ಆದಂ. ಕೆಲವು ಕಾಲ ಉಗ್ರವಾದ ತಪಸ್ಸನ್ನು ಸಲ್ಲಿಸಿ ಸಮಾಧಿ ಸ್ಥಿತಿಯಲ್ಲಿಯೇ ಮರಣ ಹೊಂದಿ ಮೂರನೇ ಸ್ವರ್ಗದಲ್ಲಿ ನೆಲೆಯಾಗಿ ಮಾರಿದತ್ತನು ಕಲಿಯನ್ನು ನಾಚಿಸುವಂತೆ ದೇವನೇ ಆದನು.